ನೋಡಿ, ಇಷ್ಟು ಮಾತ್ರ ಅಲ್ಲ, ಭಾಮಾ ಹರೀಶ್ ಇನ್ನೊಂದು ಮಾತನ್ನು ಹೇಳಿದ್ದಾರೆ. ನಿಖಿತಾ ಅವ್ರ ವಿಚಾರದಲ್ಲಿ ಫಿಲ್ಮ್ ಚೇಂಬರ್ ಏನ್ ನಿರ್ಣಯ, ಏನ್ ನಿಲುವನ್ನ ತೆಗೆದುಕೊಳ್ತು, ಸೇಮ್ ಟು ಸೇಮ್ ದರ್ಶನ್ ವಿಚಾರದಲ್ಲೂ ಕೂಡ ಅದನ್ನೇ ತೆಗೆದುಕೊಳ್ಬೇಕು. ದರ್ಶನ್ ಬಗ್ಗೆ ಚಿತ್ರರಂಗ ಅಸಹಕಾರವನ್ನ ತೋರಿಸಬೇಕು, ಕೇಸ್ ಇತ್ಯರ್ಥವಾಗುವ ತನಕ ದೂರ ಇರಬೇಕು. ನಿಖಿತಾ ವಿಚಾರದಲ್ಲಿ ಫಿಲ್ಮ್ ಚೇಂಬರ್ ಮಾಡಿದಂತೆ ದರ್ಶನ್ಗೂ ಕೂಡ ಮಾಡಬೇಕು. ರಿಪಬ್ಲಿಕ್ ಕನ್ನಡಕ್ಕೆ ಭಾಮಾ ಹರೀಶ್ ಹೇಳಿಕೆ ಇದು. ವಾಣಿಜ್ಯ ಮಂಡಳಿ ನಡವಳಿಕೆಗೆ ಹರೀಶ್ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ. ಮಂಡಳಿದು ರೋಲ್ ಏನಿಲ್ಲ ಸರ್ ಇಂಥ ಘಟನೆ ಆದಾಗ. ಅಂದರೆ ಸಾರ್ವಜನಿಕರಿಗೆ ಮತ್ತೊಂದು ಕಡೆ ಅಭಿಮಾನಿಗಳಿಗೆ ಮತ್ತು ಬೇರೆ ಚಿತ್ರರಂಗದವ್ರು ಕೂಡ ಈ ಕಡೆ ನೋಡ್ತಾರೆ. ಈಗ ಇಡೀ ದೇಶಾದ್ಯಂತ ಚರ್ಚೆ ಆಗ್ತಾ ಇರುವಂಥದ್ದು. ವಾಣಿಜ್ಯ ಮಂಡಳಿ ರೋಲ್ ಏನಿರಲ್ವಾ, ಕ್ರಮನೋಗಿಂತ ಒಂದು ಸಂದೇಶ ಕೊಡಬೇಕಲ್ಲ. ಏನು ಸಂದೇಶ ಕೊಡೋಕ್ಕೆ ಸಾಧ್ಯ ಇದೆ ಸರ್? ಲಿಮಿಟ್ಸಲ್ಲಿ ಯಾಕಂದರೆ ಸಂಬಂಧಪಟ್ಟಂಥ ಅಧ್ಯಕ್ಷರು ಯಾವ ಥರ ತೊಗೊಳ್ತಾರೆ ಅನ್ನೋದ ಮೇಲೆ ಬರುತ್ತೆ. ಇವರು ಆ್ಯಕ್ಚುಲಿ ಆ್ಯಕ್ಷನ್ ತೊಗೊಬೋದಾಯಿತು. ತೊಗೊಂಬಿಟ್ಟು ಅಟ್ಲೀಸ್ಟ್ ಈ ಕೇಸು ಖುಲಾಸೆ ಆಗೋವ್ರಿಗೂ ಮುಗಿಯೋವರೆಗೂ ಯಾವ ಇದರಲ್ಲಿ ಭಾಗವಹಿಸಂಗಿಲ್ಲ ಅಂಥೇಳಿ ಒಂದು ನಾನ್ ಕೋಆಪ್ರೇಷನ್ ಕೊಡ್ಬೋದಾಯಿತು. ಆ ಥರ ಮಾಡ್ಬೋದಾಯಿತು. ಮಾಡೋಕ್ಕೆ ಬೇಕು ಒಂದು ಏನಂತಾರೆ, ಅದನ್ನು ಒಂದು ಧೈರ್ಯ ಇರಬೇಕು ಅಥವಾ ಕಮಿಟ್ಮೆಂಟ್ ಇರಬೇಕು ಅಂತ ಹೇಳ್ತೀರಾ? ಖಂಡಿತವಾಗಿ ಸರ್. ಯಾಕಂದರೆ ನಮ್ಮನ್ನು ಜನ ಕುಣಿಸಿರ್ತಾರೆ. ಪ್ರತಿಯೊಬ್ಬರು ಜನ ನಮ್ಮ ಹೆಜ್ಜೆ ಗುರುತು ನೋಡ್ತಾ ಇರ್ತಾರೆ. ನಾವು ಅದನ್ನು ಅವರ ನಿರೀಕ್ಷೆಗೆ ನಾವು ಮುಟ್ಟಬೇಕು. ನಿರೀಕ್ಷೆಗೆ ನಾವು ಮುಟ್ಟಿಲ್ಲ ಅಂದರೆ ನಾವು ಆ ಜಾಗದಲ್ಲಿ ಕುಂತ್ಕೊಂಡಿರೋ ವೇಸ್ಟೇ. ಮಂಡಳಿದು ರೋಲ್ ಏನಂದರೆ ದರ್ಶನ್ ಏನಾದರೂ ಕ್ರಮ ಕೈಗೊಂಡ್ಬಿಟ್ರೆ ಮತ್ತೆ ಚಲನಚಿತ್ರಕ್ಕೆ ಏನು ಎಫೆಕ್ಟ್ ಆಗ್ಬಿಡುತ್ತೆ ಅಂತ ಏನಾದರೂ ಆತಂಕ ಇದೆಯಾ? ದರ್ಶನ್ ವಿರುದ್ಧ ಏನೋ ಕ್ರಮ ಕೈಗೊಂಡ್ಬಿಟ್ರೆ ಚಲನಚಿತ್ರರಂಗಕ್ಕೆ ಏನೋ ಎಫೆಕ್ಟ್ ಆಗುತ್ತೆ ಅಂತ ಆತಂಕ ಇದೆಯಾ ಸರ್? ದರ್ಶನ್ ನಂಬ್ಕೊಂಡು ಸಿನಿಮಾ ಇಂಡಸ್ಟ್ರಿ ಇಲ್ಲ, ಸಿನಿಮಾ ಇಂಡಸ್ಟ್ರಿ ನಂಬ್ಕೊಂಡು ದರ್ಶನ್ ಇಲ್ಲ. ಹೇಳ್ತೀನಿ, ಇಲ್ಲಿ ಈ ಇದರಲ್ಲಿ ಯಾವ ಬರ್ತಾ ಇರ್ತಾರೆ. ನಡಿ ಈಗ ಶುರು ಮಾಡೋಣ. ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ ಹೋಗ್ತಾ ಇರ್ತಾರೆ. ಬಟ್ ಆ ರೀತಿ ಒಬ್ಬನ ನಂಬ್ಕೊಂಡು ಯಾವ ಚಿತ್ರರಂಗ ಇಲ್ಲ ಸರ್. ಒಬ್ಬನ ಹಿಡಿದು ದರ್ಶನ್ ನಂಬ್ಕೊಂಡೇನು ಸಿನಿಮಾ ರಂಗ ಇಲ್ಲ. ನಾ ಹೇಳೋದು ಅದು ಅರ್ಥ ಮಾಡ್ಕೊಬೇಕು ಎಲ್ಲರೂ. ಏನಂದರೆ ದರ್ಶನ್ ಏನಾದರೂ ಕ್ರಮ ಆಕ್ಸಿಡೆಂಟ್ ಆದಾಗ ಅಂದರೆ ವೈಯಕ್ತಿಕ ವಿಚಾರ ಮತ್ತು ಅದು ಬಹಿರಂಗ ಆಯಿತು. ನಿಖಿತಾ ಅಂತ ಹೀರೋಯಿನ್ನನ್ನು ಕನ್ನಡ ಚಲನಚಿತ್ರ ಇದೇ ಮಂಡಳಿ ಅಥವಾ ಇದೇ ನಿಮ್ಮ ಒಂದು ಒಕ್ಕೂಟ ಬ್ಯಾನ್ ಮಾಡ್ತು ಆಗ. ಸೊ ಈಗ ಹೀರೋ ಈ ಕೊಲೆ ಪ್ರಕರಣ ಪಾಲ್ಗೊಂಡಾಗ ಏನು ಕ್ರಮ ಇಲ್ಲ ಅಂದರೆ ಇದು ಏನು ಡಬಲ್ ಸ್ಟ್ಯಾಂಡರ್ಡು ಅಥವಾ ಒಂದು ಹೀರೋ ಮಹಿಳೆಯರಿಗೊಂದು ಒಂದು ನ್ಯಾಯ, ಪುರುಷರಿಗೊಂದು ನ್ಯಾಯ ಅಂತ ಒಂದು ಸಂದೇಶ ಹೋಗಲ್ವಾ ಸರ್? ಅವಾಗೇನು ನಿಖಿತಾಗೇನು ಬ್ಯಾನ್ ಏನು ಮಾಡಿರಲಿಲ್ಲ. ನಿಖಿತಾಗ ಬ್ಯಾನ್ ಮಾಡಿದ್ರು, ಅಧಿಕೃತವಾಗಿ ಬ್ಯಾನ್ ಮಾಡಿದ್ರು. ಅಧಿಕೃತವಾಗಿ ಏನು ಮಾಡಿರಲಿಲ್ಲ ಸರ್. ಅಧಿಕೃತ ಮಾಡೋಕ್ಕೆ ಯಾರ ಕೈಲಿ ಸಾಧ್ಯನೇ ಇಲ್ಲ. ಲೆಟ್ರ್ ಕೊಟ್ಬಿಡ್ಲಿ ನೋಡೋಣ. ಬಟ್ ಅವಾಗ ಆ ರೀತಿ ಒಂದು ಅಂದರೆ ನಾನ್ ಕೋಆಪ್ರೇಷನ್ ತೋರಿಸಿದ್ರು. ಆ ರೀತಿಯೇ ಮಾಡ್ಬೋದಾಯಿತು. ಯಾಕಂದರೆ ಮಾಡೋದು ನಾವು, ಓಪನ್ ಮಾಡೋದು ನಾವೇ ತಾನೇ ಮಾಡಬೇಕು. ಎಲ್ಲ ಕೂಡ ಪ್ರೊಡ್ಯೂಸರ್ಸ್ ಇರುವಂಥದ್ದು, ಮತ್ತೊಂದು ಕಡೆ ಡೈರೆಕ್ಟರ್ ಇರೋಂಥದ್ದು. ಸರ್ ನಾನು ಹೇಳೋದು ಮಾಡಬೇಕು ಸರ್. ಏನು ದರ್ಶನ್ ಏನು ಇದು ಮಾಡಿಬಿಟ್ಟೋಣ, ಗನಂದಾರಿ ಕೆಲಸ ಮಾಡೋಣ. ಮತ್ತು ಎಲ್ಲ ಗಮನಿಸಿದ ಸರ್. ನನಗೂ ದರ್ಶನ್ ಬಗ್ಗೆ ಅಭಿಮಾನ ಇದಿದೆ. ನಮ್ಮ ನಟ, ನಮ್ಮ ಹೀರೋ ಅವನು. ನಾನು ಹೇಳಿದ ಯಾರೇ ಆಗಲಿ ರೀ, ಮಾಡಿದಾಗ ಇಮ್ಮಿಡಿಯೇಟ್ ಮಾಡಬೇಕದು. ಮಾಡೋಕ್ಕಾಗಿಲ್ಲ ಅಂದರೆ ಯಾಕೆ ಇದು ಮಾಡ್ತೀರಿ ನೀವು? ಟ್ಯಾಪೇ ಸಾರ್ಸೋಕ್ಕೆ ಹೋಗ್ಬೇಡಿ, ಇದು ಮಾಡೋಕ್ಕೆ ಹೋಗ್ಬೇಡಿ. ಅಟ್ಲೀಸ್ಟ್ ಒಂದು ಎಲ್ಲರೂ ಕರ್ಸ್ಕೊಂಡು ಡಿಸಿಷನ್ ತೊಗೊಳ್ಳಿ. ನಿಮ್ಮೊಬ್ಬರ ಕೈಲಿ ಆಗಿಲ್ವಾ, ಎಲ್ಲ ಕ್ರಾಫ್ಟ್ ಅಧ್ಯಕ್ಷರು ಕರ್ಸಿ ಮಾಡಿ ಒಂದು ಡಿಸಿಷನ್ ತೊಗೊಳ್ಳಿ. ಡಿಸಿಷನ್ ತೊಗೊಳಕ್ಕಾಗಲ್ಲ. ಚರ್ಚೆ ಆಗಲಿ ಏನು ಬರುತ್ತೆ ಅಂತ